ನನ್ನ MLA ನೀನು ಮಾಡಿದ್ಯಾ? ನನ್ನನ್ನು ನೀನು ಕರ್ಕೊಂಬಂದ? ಇನ್ನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡು ಆ ಶೆಟ್ರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡಲಿಲ್ಲ ಇವನು. ನಮಗೆ ಹೂನಾರಕ್ಕೂ ಪಟಾಕಿಗೆ ದುಡ್ಡಿಗೆ ಬಂದ ನೀನು ಎಲ್ಲ ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ರಾಮಕೃಷ್ಣಣ್ಣ ಆಗ್ಬೋದು, ಬನ್ನಳ್ಳಿ ಮುನ್ಸಾಮಗೌಡರು, ಇವರೆಲ್ಲ ಹಿರಿಯರೇ ಸಾಕ್ಷಿ. ಅವ್ರ ಕೈಲಿ ಹೇಳಿ ಕಳ್ಸಾನೆ. ಏನಕ್ಕೆ ಹೂನಾರಕ್ಕೂ ಪಟಾಕಿಗೆ ನೀನು ನನ್ನ MLA ಮಾಡ್ತೀಯ? ಜಿಲ್ಲಾ ಪಂಚಾಯತಿ ಸೋತಿ 4 ದಿನ ಗೇಟ್ ಬ್ಯಾಗ್ಲು ಹಾಕೊಂಡಿದ್ದು ಮರ್ತೋಗಿದ್ಯಾ? 6 ತಿಂಗಳು ಕ್ರಷರ್ಗಳು ಮುಚ್ಚಾಗಿದ್ದು ಮರ್ತೋಗಿದ್ಯಾ? ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಕಂಡು ಏನೋ ಕೇಸ್ಗಳು ಹಾಕ್ಸ್ಬಿಡ್ತಂತೆ ಎಲ್ಲರ ಮೇಲೆ. ಅವನು ಕಿರಣ್ ಮೇಲೆ ಯು ಮೋರ್ಚಾ ಅಧ್ಯಕ್ಷನವನು, ಹುಷಾರು ತಿಳ್ಕ. ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು. ನಿನ್ನ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯಾ? ಮಾಡಿಸು. ಇವತ್ತೇ ಅಮಿತ್ ಶಾ ಅವ್ರು ಬರಿತೀವಿ, ನಿನ್ನ ಕೈಲಾಗಿದ್ದು ನೀನು ಮಾಡೋ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಆಗ್ಬೋದಾ? ಎಷ್ಟು ದಿನ ಸುಮ್ಮನೆ ಇರೋದು ನೀನು ಮಾಡ್ತಾರ ಅಲ್ಕಾ ಕೆಲಸ ಒಂದೊಂದಲ್ಲ. ಇಡೀ ಮಾಲೂರನ್ನ ಹಾಳು ಮಾಡಿಕ್ಕಿದ್ಯಾ. ಮಾಲೂರಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ. ಕರ್ನಾಟಕದಲ್ಲಿ ಫಸ್ಟ್ ಮಾಲೂರು. ನೀನು ಅದೇನೋ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತೆಲ್ಲ ಹೇಳ್ತೀಯಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದು ನೀನು? 70 ಓಟು 70 ಬ್ಯಾಲೆಟ್ ಪೇಪರ್ ಮೊದಲೇ ಹಿಂದಿನ ತಗೊಂಡು ಮನೇಲಿ ಇಟ್ಕೊಂಡು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಇವೆಲ್ಲ ಗೊತ್ತಿಲ್ಲ ನನಗೆ. ನಿನ್ನ ಕಥೆಗಳೆಲ್ಲ ಹೇಳ್ಬೇಕಾ? ಎಷ್ಟು ನೋಡೋದು ನೀನು? ಸುಮ್ಮನೆ ಏನೋ ತಿಂದು ಸಾಯ್ತಿ ಅಂದ್ರ ಕೆರೆನ್ ಮಾಡಕ್ ಕೊಟ್ಟಿದ್ಯಾ? ಮೈಸೂರು ಕೆರೆಯಲ್ಲಿ 35 ಕೋಟಿಗೆ 10-15 ಕೋಟಿ ತಿಂದು ಹಾಕಿದ್ಯಾ. ಇದನ್ನ ಯಾರು ಕೇಳೋರಿಲ್ಲ. ನಾನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಕೋರ್ ರಾಜಕಾರಣಿ ಅಲ್ಲ. ದಿನ ಬಂದು ಅಲ್ಲಿ ಏನೋ ಏಸಿಗೆ ಬಿದ್ದದೆ, ದಿನ ಅಲ್ಲಿ ಸಾಯಕ್ಕೆ. ನೀನು ಹುಟ್ಟಿರೋದೇ ಅದಕ್ಕೆ. ಏನಕ್ಕ? ಊಟ ತಿನ್ನಕ್ಕಲ್ಲ. ಏನ್ ತಿನ್ನಕ್ಕ? ಅದನ್ನ ಹೇಳಕ್ಕಾಗಲ್ಲ. ಹೇಳಿದ್ರೆ ಅದೊಂದು ಪಜಿತಿ ಆಗ್ತದೆ. ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು. ನಿನ್ನ ವೆಚ್ಚ ಮಾಲೂರಲ್ಲಿ ತಿಳ್ಕೊಬೇಕಂದ್ರೆ ಈ ಮೇಷ ಹಾಕೊಂಡು ಹೋಗೋರಂತೆ. ಮೊದಲ ಕಾಲದಲ್ಲಿ ಒಂದು 5 ನಿಮಿಷ ಟೀ ಅಂಗಡಿ ಹತ್ರ ನಿಂತ್ಕೊಂಡು ನೀನು ಏನೇನು ಮಾತಾಡ್ತಾರೆ ಜನ. ವಚನದಲ್ಲಿ ಮಾತಾಡ್ತೀಯ? ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ? ದಿನ ಮಾತಾಡ್ತೀನಿ ಬಾ. ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ, ನಾಳೆ ಶುರು ಮಾಡು. ನೀನು ಅದು ಯಾರನ್ನ ಸಣ್ಣ ಪಣ್ಣ ಹುಡುಗರನ್ನ ಬಿಡ್ತೀವಿ, ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು, ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ. ಇವನು ಲೂಟಿ ಮಾಡೋದಕ್ಕೆ ಹೋಗಿ ನೀವು ಬರಕ್ ಹೋಗ್ಬೇಡ್ರಿ, ನೀವು ತಗೊಳಾಕೊಂಬೇಡ್ರಿ ನಮ್ಮ ಹತ್ರ. ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಉರಿ. ಇವನಿಗೆ ನೋವಾ? ನಮ್ಗಾಗಿರೋದು ನಮ್ಗೇನು ಅನುಮಾನ ಇತ್ತು, ನಾವು ಕೋರ್ಟ್ಗೆ ಹೋಗಿದ್ದೀವಿ. ಅದಕ್ಕೆ ಇವನು ನನಗೆ ಹುಚ್ಚಿಡ್ದಂತೆ. ಇವನು ಹುಚ್ಚಿ ಬಿಡ್ತೇನೆ ನಂಗೆ ಆಡೋದು. ಬೆಳಗ್ಗೆ BP ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತಾವನೆ. MLA ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ? ತಿಳ್ಕ ನಂಜೇಗೌಡ. ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಅಲ್ಲಿ ಇದೆಯಾ ನೀನು? ತೆಗೆದಿದ್ದು 5 ನಿಮಿಷ ಬದುಕಲ್ಲ ನೀನು. ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು. ಬೇಡ ವಯಸ್ಸಲ್ಲಿ ದೊಡ್ಡವನು, ಕುಲ್ದವನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದಷ್ಟು ಉಬ್ತಿಯಾ? ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ, ದಿನ ಒಂದೊಂದು ವಿಡಿಯೋ ಮಾಡ್ರೆ. ಇವ್ನು ಯಾಕೆ ವಚನದಲ್ಲೇ ಮಾತಾಡ್ಸಿ ಏನ್ ಮಾತಾಡ ನೋಡೋಣ. ಇವ್ನು ಏನೇನು ಮಾಡ್ತಾನೆ ಮಾಡ್ಲಿ. ನೀನು ಮಾಡಿದ್ರೆ 1000 ವಿಡಿಯೋ ಲೋಡ್ ಆಗ್ತದೆ ನಾಳೆಯಿಂದಲೇ. ಏಕ್ ವಚನದಲ್ಲಿ ಮಾತಾಡ್ತೀಯಾ ನನ್ನ ಮೇಲೆ? ನಾವು ಗೌರವಕ್ಕೆ ಬದುಕಿರೋದು. ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕ್ಕಲ್ಲ ಬಂದಿರೋದು ನಾನು. ನೀನು ಯೋಗ್ಯತೆಗಷ್ಟು ಬೆಂಕಿ ಆಗ್ತೋ. ಆ ಕಾಂಗ್ರೆಸ್ ಇದನ್ನು ಹಾಳು ಮಾಡಿಕ್ಕಿದೆ, ಕಾಂಗ್ರೆಸ್ ಇಮೇಜ್ನೇ ಹಾಳು ಮಾಡಿಕ್ಕಿದ್ಯಾ. ನೀನು ನನ್ನ MLA ಮಾಡ್ದ? ನಾಗರಾಜ್ ಅವ್ರ ಜೊತೆ ಇದ್ದೆ, ಅವ್ರಿಗೆ ಕೈ ಕೊಟ್ಟೆ. ಇವತ್ತು KH ಮುನಿಯಪ್ಪನವ್ರನ್ನ ಪಾದ ಪೂಜೆ ಇಟ್ಕೊಂಡು ಮಾಡಬೇಕು. ಅವ್ರು ಸೀಟ್ ಕೊಡಿಸಿದಕ್ಕೆ ನೀನು MLA. ಇಲ್ಲ ಅಂದ್ರೆ ಏನೂ ಇಲ್ಲ. ಅವ್ರಿಗೂ ಇಕ್ಕದೆ ನಾಮ. ನನಗೆ ನೀನು ಜೈಕಾರಗಳಿಕ್ಕೊಂಡು ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು. ಕಾಲು ಹಿಡ್ಕೊಳಕ್ ಬಂದಿದ್ದೆ. ಗ್ಯಾಪ್ಕದ ಸಪ್ತಮ ಗುಟ್ಟದ ಮೇಲೆ ಕಾಲು ಶಾರ್ಟೇಜ್ ಇದ್ದದಕ್ಕ ವಿಡಿಯೋ ಅದೇ ಇನ್ನ ಕಳಿಸ್ತೀನಿ. ನೀನು ನನ್ನ MLA ಮಾಡ್ದ? ಮಾಲೂರು ತಾಲೂಕಿನ ಜನ ನನ್ನ MLA ಮಾಡಿರೋದು. ನಂಜೇಗೌಡ, ನಿನಗೆ ಆದ್ರೆ ಕಾಂಗ್ರೆಸ್ ಪಕ್ಷ ಬೇಕು. ನನಗೆ ಮಂಜುನಾಥ್ ಗೌಡ ಅಂತಂದ್ರೆ ಬ್ರ್ಯಾಂಡ್ ಮಾಡಿಕ್ಬಿಟ್ಟವ್ರ ಮಾಲೂರು ತಾಲೂಕು ಜನ. ನಾನು ಎಲ್ಲೋದ್ರು ಬರ್ತಾರೆ. ನೀನು ಹೋಗ್ ಕಾಂಗ್ರೆಸ್ ಬಿಟ್ಟು ಹೋಗಿ ನಿಮ್ಮ ಮನೆ ಹತ್ರ ಯಾರು ಬರ್ತಾರೆ ನೋಡೋಣ. ನಾಯಿ ಕೂಡ ಇರಲ್ಲ. ನಿಂದೆಲ್ಲ ಬಿಲ್ಡಪ್ಗಳು. ನೀನು MLA ಆದ್ರೂ ಮನೆ ತಕ್ಕ ಜನ ಬರಲ್ಲ, ನಮಗೆ ಗೊತ್ತದೆ. ನೀನು ಆ ಪಾಪ ಹುಣ್ಸ್ಕೋಟೆ ಅವ್ರನ್ನ, ಆ ಕಲ್ಗಳವ್ರನ್ನ ಡೈಲಿ ಫೋರ್ಸ್ ಮಾಡೋದು, ಬ್ಲ್ಯಾಕ್ ಮೇಲ್ ಮನೆ ತಕ್ಕ ಬಂದೋಗಕ್ಕೆ ಯಾರು ಬರಲ್ಲ. ಈ ಆಫೀಸರ್ಗಳನ್ನ ಕರ್ಸ್ಕೊಳ್ಳೋದು, ಬಿಲ್ಡಪ್ಗಳು ಕೊಡೋದು. ಹಿಂದೆ ಎಲ್ಲಿ ಬರ್ತಾರೆ ಜನ? ಒಂದು ಫೋನ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾರಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಒಂದು ಫೋನು ಯಾವ ಲೀಡರ್ಗೂ ನಾನು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಿದ್ದಕ್ಕೆ ಹಿಂಗೆ ಸೇರ್ಯಾರೆ.
ನಾನೇನಾರ ಮನೆಗೂ ಬಂಡ್ರಿ ಅಂತ ಹೇಳಿದ್ರೆ ನೇಪಾಳದಾಗ ಆಗ್ತದೆ ಜಗಡ. ನೇಪಾಳ ವ್ಯಾಪಸ್ಕ ನೋಡ್ಕ, ನೀನ್ ಅದೇ ಲಿಸ್ಟಾಗಿರೋದು. ಆ ಮುನ್ಸಿಪಾಲ್ಟಿಯವರೆಲ್ಲ ಒಂದೊಂದು ಕಲ್ಲಾಕ್ಬಿಡ್ತಾರೆ ಇವನ್ಗೆ. ದಿನ ಹಿಂಸೆ ಕೊಡೋದು, ಅವ್ರ ಪಾಡ್ ಅವರು ಕಲ್ಗಳು ಹೊಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಹಿಂಸೆ ಕೊಡೋದು, ಇದು ಒಂದು ಕೆಲಸ. ಎಷ್ಟು ಹೇಳೋದು ನಾವು? ಅವ್ರು 7 ವರ್ಷ ಆಗಿದೆ ಪತ್ರಕರ್ತರಲ್ಲಿ ನಮ್ಮ ಹಿರಿಯರೆಲ್ಲ ಮನೆಗೆ ಒಂದಿನ ನಾವು ಮಾತಾಡಿದ್ರು ದುರಂಕಾರವಾಗಿ. ಅದೇನೋ ಕೋಡಳ್ಳಿ ಫ್ಯಾಮಿಲಿಲಿ ಇವನು ಇದ್ದಿದ್ದಕ್ಕೆ MLA ಆಯ್ತಂತೆ. ನಿನ್ನ ನಾವ್ MLA ಆಗ್ಲಿ ಆಗದೆ ಇರ್ಲಿ, ನಮ್ಮ ಮನೆ ಹತ್ರ 500 ಜನ ಇರೇಬೇಕು, ಬೆಳಗ್ಗೆ ಟೀ ಕುಡಿಲೇಬೇಕು. ನಿನ್ಗ MLA ಇನ್ನು MLA ಹಸಿಂದು ಅಂತ ಆಗಿದ್ದಕ್ಕೇನೆ ಗೋಮಾಳದಾಗ ದುಡ್ಡು ಇಸ್ಕೊಂಡಿದ್ದು ಎಲ್ಲ ಮನೆದಾಗ ತಿರುಗ್ತಾರ ಅವಾಗೆ. ಅಯ್ಯೋ ಒಟಾತ ನೀನು ದುಡ್ಡು ಇಸ್ಕೊಂಬಿಡ ವಾಪಸ್ಸು ಅಂತ. ಗೋಮಾಳ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು? ಯಾವ್ದನ್ ಬಿಟ್ಟಿದ್ಯಾ? ಮಾಲೂರು ತಾಲೂಕು ಜನ ರೊಚ್ಚಿಗೆದ್ಯ ನೇಪಾಳದಾಗ ಮಾಡಿದ್ದೆ ನೀನು ಹೋಗೋದು. ನೀನು ಮಾಡಿರೋ ಹಾಲು ಹಗರಣ ಮಾಡಿದ್ಯಲ್ಲ, 4 ಗಂಟೆ ರಾತ್ರಿಗೆ ಇರ್ತಾರೆ ಹೆಣ್ಮಕ್ಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನನೇ ಮುಡುಪಾಗಿಟ್ಟು ಆ ಹಾಲನ್ನ ಕರೆದು ಮಾಡಿದ್ರೆ ನೀನು ಅಲ್ಲೂ ತಿನ್ನಕ್ ಹೋಗ್ಬೇಕಾ? ಆ ಶಾಪ ನಿನ್ ತಟ್ಟದೆ, ನಿನಗಲ್ಲ ನೀನು ವಂಶಕ್ಕೆ ತಡ್ತದೆ. ಏನೇನಾಗಿ ಸಾಯ್ತೀರಿ ನೀವೆಲ್ಲ ನೋಡಿ, ನಳ್ಳಿ ಹೋಗ್ತೀರಿ ನೀವು. ಸದ್ದಾಮ್ ಹುಸೇನ್ ಗಡಾಪಿ ಹೆಂಗ್ ಬಂತು ಹಂಗೆ ಸಾಯೋದು ನೀವೆಲ್ಲ. ಯಾವ ಹಾಲು ದುಡ್ಡು ತಿಂತೀರನಾ? ಹಿಂಗ್ ಮಾತಾಡ್ಬೇಕಲ್ಲ, ನಿಮ್ಗೆ ಖುಷಿ ಅಲ್ಲ? ನಂಜೇಗೌಡ ಹಿಂಗೆ ಮಾತಾಡ್ಬೇಕು ನಿಂಗೆ. ಒಂದು ದಿನ 7 ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗೂ ಅಷ್ಟೇ ಶಾಸಕರಂತ ಹೇಳಿದ್ದೀನಿ, ಇಲ್ಲ ನಂಜೇಗೌಡರು ಅಂತ ಬಾಯಿಗೆ ಬಂದಿಲ್ಲ ಬಿಡ್ರಿ. ಸುಮ್ನೆ ಲೈವ್ ಅಂತೆ ಅದೇನೋ ಹುಚ್ಚು. ಇವನು ಕೆಡ್ದಿರೋದು ಹುಚ್ಚು. ನಮ್ಮ ಹುಡುಗರ್ಕ ಪಟಾಕಿಗಳು ಅವ್ರ ದುಡ್ಡಾಗ ಹೊಡಿತ, ಅವ್ರ ದುಡ್ಡಾಗೆ ಹೊಡಿಯೋದು. ನಾನು ಕಾಸು ಕೊಡ್ತೀನ, ನೀನು ಕಾಸು ಕೊಡ್ಬೇಕಾ? ನಮ್ಮ ಹುಡುಗರು ನಾನಂದ್ರೆ ಹುಚ್ಚು, ಕರೆಕ್ಟು, ನಿಜ. ದಿನ ಹೊಡ್ಕೊಂತೀನಿ, ನಿಂಗೆ ನೋವಾ? ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ, ಬೇಜಾರಾದಾಗ ಹೊಡಿತೀರಿ, ನೋಡ್ಕೊಂಡಾಗ ಹೊಡಿತೀರಿ. ನಿನ್ನಂಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ. ಆ ಹುಡುಗರು ಎಲ್ಲ ಹೊಡಿತಾರಲ್ಲ ಪಟಾಕಿ, ಅವ್ರವರು 15,000 20,000 ಸಂಬಳಕ್ಕೆ ದುಡ್ದು ಮಾಡಿರೋ ದುಡ್ಡಲ್ಲಿ ನಾನು ಹೊಡಿಯೋದು ಪಟಾಕಿ. ಅವರು ವಿಶ್ವಾಸದ ಪಟಾಕಿ, ಹೆಚ್ಚಿನ ಪಟಾಕಿ. ಅದು ನಿನ್ನಂಗೆ ಇದು ಏನೋ PR ಪಟಾಕಿಗಳಲ್ಲ, ಇವೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಅಲ್ಲ. ನೀನು ಎಂತವನು ಅಂದ್ರೆ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ನೀನ್ ಗಬ್ಬತ್ತು, ನಿನ್ನ ಹತ್ರ ಕೂಡ ಬೇಡ. ನನಗೆ KH ಮುನಿಯಪ್ಪನವ್ರಿಗೆ ಕೈ ಕೊಟ್ಟೆ. ದೇವ್ರಂತ ಮನುಷ್ಯ ಇವತ್ತು ಇವನೇನ ಉಳ್ದವನೇ MLA ಆಗದಂದ್ರೆ KH ಮುನಿಯಪ್ಪನ ಕಾರಣ. ಅಂತವ್ರಿಗೆ ಕೈ ಕೊಟ್ಟೆ. ನೀನು ಜೈಲ್ಗೆ ಹೋಗ ತಪ್ಪಿಸಿದ್ರು KH ಮುನಿಯಪ್ಪ ನಿನಗೆ, ಅದನ್ನು ಹಾಳು ಮಾಡಿ ಅವ್ರಿಗೆ ಕೈ ಕೊಟ್ಟೆ. ನೀನ್ ಏನ್ ಗೊತ್ತಾ, ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟವನೆ. ಡೆಪ್ಟಿ CMಗೆ ಇವ್ನು ಯಾರು ಬಣ ಅಂತ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್. ಅಲ್ಲೂ ಎಸ್ ಅಂತಾನೆ, ಇಲ್ಲೂ ಎಸ್ ಅಂತಾನೆ. ನೆಕ್ಸ್ಟ್ ಯಾರು CM ಮಾತಾರ ಅವನ ಕಡೆ ಇವ್ನು ಮಾಡಿರೋ ಕಳ್ತಾನಗಳು, ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ? ಬಿಟ್ಟು ಹಿಡಿತೀರಿ ನಿನ್ನ.